ಈ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಮೇಕಪ್ನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ಲಿ ಐ ವಾಂಟ್ ಥ್ಯಾಂಕ್ ಯು ಆಲ್ ಬಿಕಾಸ್ ನಾನು ಪ್ರೀವಿಯಸ್ ಏನು ಮೇಕಪ್ ವಿಡಿಯೋ ಬ್ಲಾಗ್ ಹಾಕಿದೆ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಐ ಥಿಂಕ್ ಐ ಗಾಟ್ 25+ ಸಬ್ಸ್ಕ್ರೈಬರ್ ಇನ್ ದಟ್ ಪರ್ಟಿಕ್ಯುಲರ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಮಿಸ್ಟೇಕ್ ವಿ ಶುಡ್ ನೆವರ್ ಡೂ ವೆನ್ ಚೂಸಿಂಗ್ ದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಾವು ಮೇಕಪ್ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಮಾಡೋದ್ರಿಂದ ಮೇಕಪ್ಪು ಗ್ರೇಟ್ ಟರ್ನ್ ಆಗುತ್ತೆ, ಇಲ್ಲಾಂದರೆ ಕೇಕಿ ಆಗುತ್ತೆ. ದೇರ್ ಆರ್ ಮೆನಿ ರೀಸನ್ಸ್. ಓಕೆನಾ? ಸೊ ಫಸ್ಟ್ ಐ ಆಮ್ ಯೂಸಿಂಗ್ ದ ಟೋನರ್. ಸೊ ಟೋನರ್ ಅಂತ ಬಂದಾಗ ನಮಗೆ ತುಂಬ ವೆರೈಟೀಸ್ ಆಫ್ ಟೋನರ್ ಸಿಗುತ್ತೆ. ಓಕೆನಾ? ಪೋರ್ಸ್ ಮಿನಿಮೈಸಿಂಗ್ ಟೋನರ್ ಅಂತ ಇರ್ಬೋದು, ಇಲ್ಲ ಆಯಿಲಿ ಸ್ಕಿನ್ಗೆ ಆಯಿಲ್ ಕಂಟ್ರೋಲಿಂಗ್ ಟೋನರ್. ಸೊ ಬೇಸ್ಡ್ ಆನ್ ಯುವರ್ ಸ್ಕಿನ್ ಟೈಪ್ ಯು ಹ್ಯಾವ್ ಟು ಚೂಸ್. ನಿಮಗೆ ತುಂಬ ಓಪನ್ ಪೋರ್ಸ್ ಜಾಸ್ತಿ ಇದೆ ಅಂದಾಗ ನೀವು ಪೋರ್ಸ್ ಮಿನಿಮೈಸಿಂಗ್ ಪ್ರೈಮರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಪೋರ್ಸ್ ಏನಿರುತ್ತೆ ಅದು ಮಿನಿಮೈಸ್ ಆಗುತ್ತೆ. ಸೊ ಮೇಕಪ್ ತುಂಬ ಕ್ಲೀನಾಗಿ ಕೂರುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಪ್ರಾಡಕ್ಟ್ ಅಪ್ಲೈ ಮಾಡಬೇಕಾದ್ರೆ ಒಂದು ಪ್ರಾಡಕ್ಟು ಇನ್ನೊಂದು ಪ್ರಾಡಕ್ಟು ಅಟ್ಲೀಸ್ಟ್ 1 ಮಿನಿಟ್ ಟೈಮ್ ಕೊಡಿ ಅಂತ ನಾನು ಯೂಶ್ವಲಿ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ. ಬಿಕಾಸ್ ಆ ಪ್ರಾಡಕ್ಟು ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಕಾರಣಕ್ಕೆ ಒಂದ್ರ ಮೇಲೆ ಒಂದು ಕಂಟಿನ್ಯೂಸ್ ಹಾಕಿದ್ರೆ ಅಬ್ಸರ್ವ್ ಆಗೋಕ್ಕಿಂತ ಮುಂಚೆ ಅದಕ್ಕೆ ಆಗೇ ಆಗುತ್ತಲ್ಲ ಮೇಕಪ್ಪು. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಎಮೋಲಿನವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಅಂತ ಬಂದರೆ ಇಲ್ಲಿ ಮೇಜರ್ ಮಿಸ್ಟೇಕ್ ಆಗುತ್ತೆ. ಯಾಕಂದರೆ ಯಾವ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕನ್ನೋದನ್ನ ತುಂಬ ಕ್ಲೀನಾಗಿ ತಿಳ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಏನಕ್ಕೆ ಅಂತ ಹೇಳ್ತೀನಿ. ಡ್ರೈ ಸ್ಕಿನ್ಗೆ ಆ್ಯಂಡ್ ಆಯಿಲಿ ಸ್ಕಿನ್ಗೆ ಸಪ್ರೇಟ್ ಮಾಯ್ಶ್ಚರೈಸರೇ ಇರುತ್ತೆ. ನಾವು ಅದನ್ನ ತುಂಬ ಕ್ಲೀನಾಗಿ ತಿಳ್ಕೊಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಡ್ರೈ ಸ್ಕಿನ್ ಇದೆ, ನೀವು ಆಯಿಲಿ ಬೇಸ್ಗೆ ಯೂಸ್ ಮಾಡೋಂಥ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀರಾ ಅಂದಾಗ ಡೆಫಿನೆಟ್ಲಿ ಅದು ವರ್ಕ್ ಆಗಲ್ಲ. ಯಾಕೆ ಅಂದರೆ ನಮಗೆ ಆಯಿಲಿ ಸ್ಕಿನ್ ಅವ್ರಿಗೆ ನಾವೇನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ ಅಂದರೆ ನಮ್ಮದು ಆಯಿಲ್ ಕಂಟ್ರೋಲ್ ಮಾಡೋಕ್ಕೆ ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀವಿ. ವೆನ್ ಇಟ್ಸ್ ಕಮ್ಸ್ ಟು ಡ್ರೈ ಸ್ಕಿನ್ ನಮಗೆ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರೋಂಥ ಮಾಯ್ಶ್ಚರೈಸರ್ ಬೇಕಾಗಿರುತ್ತೆ. ಯಾಕಂದರೆ ನಮ್ಮದು ಡ್ರೈ ಸ್ಕಿನ್ ಇರೋದ್ರಿಂದ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋಕ್ಕೆ ಒಂದು ಮಾಯ್ಶ್ಚರೈಸರ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವಾಗಲೇ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾದ್ರೂ ಮೇಕ್ ಶೋರ್ ದಟ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗೋಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಿಮ್ದು ಏನಾರ ಡ್ರೈ ಸ್ಕಿನ್ ಇದ್ದರೆ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ಆಲ್ವೇಸ್ ಯೂಸ್ ಜೆಲ್ ಬೇಸ್ ಆರ್ ಮ್ಯಾಟ್ ಫಿನಿಶಿಂಗ್ ಮಾಯ್ಶ್ಚರೈಸರ್. ಆ್ಯಂಡ್ ಆಲ್ಸೋ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡ್ತಿದ್ದೀರಾ ಅಂದಾಗ ಮೇಕ್ ಶೂರ್ ದಟ್ ನೀವು ಅಪ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿ. ಡೋಂಟ್ ಡೂ ಇಟ್ ಇನ್ ಈ ಥರ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮಾಡೋಕ್ಕೆ ಹೋಗಬೇಡಿ. ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಎಲ್ಲ ಆ ರೀಸನ್ಗೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಟು ಅವಾಯ್ಡ್ ನೀವು ಅಪ್ವರ್ಡ್ ಡೈರೆಕ್ಷನಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಅಪ್ಲೈ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ವಿಲ್ ಗೋ ಟು ಪ್ರೈಮರ್. ನಾನು ರೀಕೋಡ್ ಅವ್ರ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಪ್ರೈಮರ್ ಅಂತ ಬಂದರೆ ತುಂಬ ಪ್ರೈಮರ್ಸ್ ಇದೆ ನಿಮಗೆ. ಲೈಕ್ ಹೇಳಬೇಕಂದ್ರೆ ಪೋರ್ಸ್ ಮಿನಿಮೈಸಿಂಗ್ ಪ್ರೈಮರ್ ಆಗಿರ್ಬೋದು, ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆ್ಯಂಡ್ ಮ್ಯಾಟ್ ಫಿನಿಶಿಂಗ್ ಪ್ರೈಮರ್. ಸೊ ನಿಮ್ಮದು ಸ್ಕಿನ್ ಟೈಪ್ ಆ್ಯಂಡ್ ನಿಮ್ಗೆ ಯಾವ ಥರ ನೀಡಿದೆ ಅದನ್ನ ನೋಡಿ ನೀವು ಪ್ರೈಮರ್ನ ಯೂಸ್ ಮಾಡೋದು ಬೆಸ್ಟು. ಆ್ಯಂಡ್ ನನ್ನನ್ನು ಕೇಳಿದ್ರೆ ಮಾರ್ಸ್ ಅವ್ರದ್ದು ಗ್ರಿಪ್ ಪ್ರೈಮರ್ ಅಂತ ಇದೆ. ನಿಮಗೇನಾದರೂ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ ದಟ್. ಅದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಇಟ್ಸ್ 300 ಸಮಥಿಂಗ್. ಓಕೆನಾ? ಸೊ ಅದು ತುಂಬ ಚೆನ್ನಾಗಿದೆ. ಸೊ ಯು ಗೈಸ್ ಕ್ಯಾನ್ ಆಲ್ಸೋ ಯೂಸ್ ದ್ಯಾಟ್. ಸೊ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವಾಗಲೂ ಮ್ಯಾಟಿಫೈಯಿಂಗ್ ಪ್ರೈಮರ್ನ ಯೂಸ್ ಮಾಡೋದು. ಬಿಕಾಸ್ ಐ ಹ್ಯಾವ್ ಎ ಆಯಿಲಿ ಸ್ಕಿನ್. ಆ್ಯಂಡ್ ಮೇಕಪ್ ಅಂತ ಬಂದರೆ ನನಗೆ ತುಂಬ ಏನು ಜಾಸ್ತಿ ಲಾಂಗ್ ಟೈಮ್ ಎಲ್ಲ ಏನು ಇರಬೇಕಂತ ಏನಿಲ್ಲ. ಬಿಕಾಸ್ ನಾನು ಅಷ್ಟೊಂದು ಲಾಂಗ್ ಟೈಮ್ ನನ್ನ ಫೇಸ್ ಮೇಲೆ ಮೇಕಪ್ ಇಟ್ಕೊಳ್ಳೋದಿಲ್ಲ ನಾನು. ಸೊ ಯೂಶ್ವಲಿ ಐ ಯೂಸ್ ಮ್ಯಾಟಿಫೈಯಿಂಗ್ ಪ್ರೈಮರ್ಸ್. ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ಯು ಕ್ಯಾನ್ ಗೋ ವಿತ್ ದ್ಯಾಟ್. ಸೊ ಅದಾದಮೇಲೆ ನೆಕ್ಸ್ಟು, ಸೊ ನಾನು ಆಲ್ರೆಡಿ ಹೇಳಿದಾಗ ಮಾಯ್ಶ್ಚರೈಸರ್ ರಾಂಗಾಗಿ ಚೂಸ್ ಮಾಡೋದ್ರಿಂದನೂ ನಿಮ್ಮದು ಮೇಕಪ್ ಕೇಕಿ ಆಗುತ್ತೆ. ಆ್ಯಂಡ್ ಇಫ್ ಯು ಆರ್ ನಾಟ್ ಡೂಯಿಂಗ್ ದ ಪ್ರಾಪರ್ ಸ್ಕಿನ್ ಕೇರ್ ನಿಮ್ಮ ಮೇಕಪ್ ಕೇಕಿ ಆಗುತ್ತೆ. 1 ಮಿನಿಟ್. ಆ್ಯಂಡ್ ನೀವು ಕರೆಕ್ಟಾಗಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದೆ, ಇಲ್ಲ ರೆಡ್ನೆಸ್ ಇದೆ ಫೇಸಲ್ಲಿ, ನಿಮಗೆ ಕಲರ್ ಕರೆಕ್ಟ್ ಮಾಡದೇ ಇದ್ದಾಗ್ಲೂ, ಐ ಮೀನ್ ನೀವು ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀರಾ, ಗ್ರೀನ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀರಾ, ಬಟ್ ಯು ಡೋಂಟ್ ನೋ ಹೌ ಟು ನ್ಯೂಟ್ರಲೈಸ್ ದಟ್ ಅಂದಾಗ್ಲೂ ನಿಮ್ಮದು ಮೇಕಪ್ಪು ಗ್ರೇಗೆ ಟರ್ನ್ ಆಗುತ್ತೆ. ಸೊ ಮೇಕ್ ಶೋರ್ ದಟ್ ನೀವು ಆರೆಂಜ್ ಇಲ್ಲ ಗ್ರೀನ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಬೇಕಾದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ನಂತರ ಡಾರ್ಕ್ ಸ್ಪಾಟ್ಸ್ ಇದ್ದಾಗ ಒನ್ ಮೋರ್ ಥಿಂಗ್ ಏನು ಮಾಡ್ಬೋದು ಅಂದರೆ ಆಲ್ವೇಸ್ ಚೂಸ್ ಎ ಕನ್ಸೀಲರ್ ನಿಮ್ಮ ಶೇಡ್ಗಿಂತ, ನಿಮ್ಮ ಫೇಸ್ ಶೇಡ್ಗಿಂತ 2
ಶೇಡ್ ಡಾರ್ಕರ್ ಕನ್ಸಿಲರ್ನ ಯೂಸ್ ಮಾಡಿ ನೀವು ಕಲರ್ ಕರೆಕ್ಟ್ನ ಮಾಡ್ಕೋಬೋದು. ಸೊ ದಟ್ ಆವಾಗ ನಿಮಗೆ ಏನು ಹೇಳ್ತಾರೆ, ನ್ಯೂಟ್ರಲೈಸ್ ಮಾಡೋ ನೆಸೆಸಿಟಿ ಬೀಳಲ್ಲ. ಡೈರೆಕ್ಟ್ ಯು ಕ್ಯಾನ್ ಅಪ್ಲೈ ಫೌಂಡೇಶನ್ ಆನ್ ಯುವರ್ ಸ್ಕಿನ್. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಆರೆಂಜ್ ಕಲರ್ ಕರೆಕ್ಟಾಗಿ ಯೂಸ್ ಮಾಡಲ್ಲ ಕೊಂಡ್ರು. ನಾನು ನನ್ನ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಕನ್ಸಿಲರ್ನ ಯೂಸ್ ಮಾಡ್ತೀನಿ. ಆಸ್ ಯು ಗೈಸ್ ಕ್ಯಾನ್ ಸಿ. ಸೊ ನಾನು ಫೇಸ್ ಕಲರ್ ಕರೆಕ್ಟಾಗಿ ಮಾಡಿಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಸೊ ಕ್ಯಾನ್ ಯು ಗೈಸ್ ಸಿ ದ ಡಿಫ್ರೆಂಟ್ ಕಲರ್ ಕರೆಕ್ಟರ್ ಅನ್ನೋದು ತುಂಬ ಮೇಜರ್ ಆಗಿ ಏನು ಹೇಳ್ತಾರೆ, ಮೇನ್ ಕ್ಯಾರೆಕ್ಟರ್ ಥರ ನಮ್ಮದು ಮೇಕಪ್ಪಲ್ಲಿ. ಸೊ ಯು ಗೈಸ್ ಕ್ಯಾನ್ ಸಿ ಕಲರ್ ಕರೆಕ್ಟಾಗಿ ಮಾಡಾಗಿದೆ. ಬಟ್ ನಿಮಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬೇಕು ಅಂದಾಗ ನೀವು ಒನ್ ಮೋರ್ ಟಿಪ್ಸ್ನ ಯೂಸ್ ಮಾಡ್ಬೋದು. ದಟ್ ಈಸ್ ಮೇಕಪ್ ಫಿಕ್ಸರ್ನ ನೀವು ಕನ್ಸಿಲರ್ ಆದಮೇಲೂ ಸಹ ಯೂಸ್ ಮಾಡ್ಬೋದು. ನೀವು ಕಲರ್ ಕರೆಕ್ಟಾಗಿ ಮಾಡಿದ್ಮೇಲೆ ಫೌಂಡೇಶನ್ ಆದಮೇಲೆ ಸಹ ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು. ಸೊ ದಟ್ ನಿಮ್ಮ ಮೇಕಪ್ ಏನಿದೆ ಅದು ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಅದೊಂದು ಟಿಪ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಬಟ್ ನಾನು ಇವಾಗ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಆಫ್ಟರ್ ದ ಶೂಟ್ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಮೇಕಪ್. ಸೊ ಡೆಫಿನೆಟ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್. ನೆಕ್ಸ್ಟ್ ಬಂದು ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಜಸ್ಟ್ ನಿಮ್ಮ ಬ್ಯಾಕ್ ಹ್ಯಾಂಡಲ್ಲಿ ತೊಗೊಂಡು, ಇಲ್ಲಾಂದರೆ ಈ ಥರ ವಾರ್ಮ್ ಅಪ್ ಮಾಡಿ ಪ್ರಾಡಕ್ಟ್ನ ಯೂಸ್ ಮಾಡಿ. ಸೊ ದಟ್ ಇಂಗ್ರೀಡಿಯೆಂಟು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಬ್ಲೆಂಡಿಂಗ್ ಮೈ ಫೌಂಡೇಶನ್ ಯೂಸಿಂಗ್ ಎ ಬ್ಯೂಟಿ ಬ್ಲೆಂಡರ್. ಯಾಕಂದರೆ ಅದು ಒಂದು ಫ್ಲೋರ್ಲೆಸ್ ಫಿನಿಶಿಂಗ್ ಬರಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಐ ವಾಂಟೆಡ್ ಟು ಥ್ಯಾಂಕ್ ಯು ಆಲ್. ಯಾಕಂದರೆ ಆಲ್ಮೋಸ್ಟ್ ಲಾಸ್ಟ್ ಒಂದು ಮೇಕಪ್ ವಿಡಿಯೋ ಏನು ಹಾಕಿದೆ ಅದಕ್ಕೆ 25+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಂದು ಡೈಲಿ ಬ್ಲಾಗ್ ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ. ಆಫೀಸ್ಗೆ ಹೋಗೋದು, ಬರೋದು, ಅಡುಗೆ ಮಾಡೋದು, ತಿನ್ನೋದು, ಮಲಗೋದು ಅಷ್ಟೇ ಇರುತ್ತೆ. ಸೊ ಐ ಕುಡಂಟ್ ಏಬಲ್ ಟು ಡೂ ಮೋರ್ ಬ್ಲಾಗ್ಸ್. ಬಟ್ ನನಗೆ ಟೈಮ್ ಸಿಕ್ಕಿದಾಗ ಡೆಫಿನೆಟ್ಲಿ ನಾನು ಬ್ಯೂಟಿ ರಿಲೇಟೆಡ್ ಕಂಟೆಂಟ್ ಏನಿದೆ ಅದನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಎಸ್ಪೆಷಲಿ ಮೇಕಪ್ ರಿಲೇಟೆಡ್. ಬಟ್ ಏನಾಗುತ್ತೆ ಅಂದರೆ ನನಗೆ ಸ್ಯಾಟರ್ಡೇಸ್ ಸಂಡೇಸ್ ಮಾತ್ರ ಟೈಮ್ ಇರುತ್ತೆ. ಸಮ್ಟೈಮ್ಸ್ ಸ್ಯಾಟರ್ಡೇಸ್ ಆಲ್ಸೋ ವಾಕಿಂಗ್ ಇರೋದ್ರಿಂದ ಸಂಡೇಸ್. ಸೊ ಸಂಡೇ ಶೂಟ್ ಮಾಡಿ ವೀಕ್ ಡೇಸಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಬಿಕಾಸ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಐ ನೋ ಇಟ್ಸ್ ನಾಟ್ ಅಷ್ಟೊಂದು ಸಬ್ಸ್ಕ್ರೈಬರ್ ಇಲ್ಲ ಅಂದ್ರೂ ಒಂದು ವೀಡಿಯೋಗೆ 25+ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದಾಗ ತುಂಬ ಖುಷಿ ಆಯಿತು ನೋಡಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಮೇಕಪ್ ವಿಡಿಯೋ ಏನು ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದರೂ ಅಪ್ಕಮಿಂಗ್ ಬ್ರೈಡ್ಸ್ ಇಲ್ಲಾಂದರೆ ಬ್ರೈಡ್ ಮೇಡ್ಸ್ ಇದ್ದರೆ ಅವ್ರ ಜೊತೆ ಶೇರ್ ಮಾಡಿ. ಇಲ್ಲ ಯಾವ್ದಾರ ಫಂಕ್ಷನ್ಸ್ಗಳಿರುತ್ತೆ, ಸೊ ಅವ್ರಿಗೂ ಯೂಸ್ ಆಗುತ್ತೆ. ಡೆಫಿನೆಟ್ಲಿ ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ಬ್ಲೆಂಡಿಂಗ್ ಆದಮೇಲೆ ಯು ಗೈಸ್ ಕ್ಯಾನ್ ಸಿ ನನ್ನ ಇಲ್ಲಿಗೇನು ಯೂಸ್ ಮಾಡಿಲ್ಲ ಪ್ರಾಡಕ್ಟು, ಆಲ್ಮೋಸ್ಟ್ ಸೇಮ್ ಇದೆ. ಆ್ಯಂಡ್ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಒನ್ ಮಿಸ್ಟೇಕ್ ನಾವೇನು ಮಾಡ್ತೀವಿ, ಫೌಂಡೇಶನ್ ಶೇಡ್ನ ಚೂಸ್ ಮಾಡಬೇಕಾದ್ರೆ ಅಂದರೆ, ಇಲ್ಲ ನಮ್ಮ ಸ್ಕಿನ್ಗಿಂತ ಒಂದು ಶೇಡ್ ಲೈಟರ್ ತೊಗೋತೀವಿ, ಇಲ್ಲ ನಮ್ಮ ಸ್ಕಿನ್ಗಿಂತ ಒಂದು ಶೇಡ್ ಡಾರ್ಕರ್ ತೊಗೋತೀವಿ. ನಾವು ಆ ಥರ ಮಾಡೋದ್ರಿಂದ ನಮ್ಮ ಮೇಕಪ್ ಗ್ರೇಗೆ ಟರ್ನ್ ಆಗುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಅಂಥ ಫೌಂಡೇಶನ್ನ ತೊಗೊಳ್ಳಿ. ಆ್ಯಂಡ್ ಫೌಂಡೇಶನ್ನ ನೀವು ಯಾವಾಗಲೇ ತೊಗೋಬೇಕಾದ್ರೂ ನಿಮ್ಮದು ಫೇಸ್ ಮೇಲಲ್ಲ, ಇಲ್ಲಿ ಏನೇನು ಹೆಡ್ಜ್ ಲೈನ್ ಇದೆ, ಜಾಯ್ ಲೈನ್, ಇಲ್ಲಿ ನೀವು ಫೌಂಡೇಶನ್ ಅಪ್ಲೈ ಮಾಡಿ ನಿಮ್ಮ ನೆಕ್ಗೆ ಮ್ಯಾಚ್ ಮಾಡಿ ತೊಗೊಳ್ಳಿ. ಯಾಕಂದರೆ ನಿಮ್ಮದು ನೆಕ್ ಕಲರ್ ಆ್ಯಂಡ್ ಫೇಸ್ ಕಲರ್ ಮ್ಯಾಚ್ ಆಗಬೇಕು. ನೀವು ಮೇಕಪ್ ಮಾಡಿದ್ದೀರಾ ಅಂದಾಗ ನಿಮ್ಮ ನೆಕ್ಗೂ ಫೇಸ್ಗೂ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂದರೆ ನಿಮ್ಮ ಮೇಕಪ್ ಮಾಡಿದಿರ ಅಂತ ಎತ್ತು ಕಾಣುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ನಿಮ್ಮ ಫೌಂಡೇಶನ್ನ ನಿಮ್ಮ ನೆಕ್ ಕಲರಿಗೆ ತೊಗೊಳ್ಳಿ. ಆ್ಯಂಡ್ ಯಾವುದೇ ಒಂದು ಶಾಪಿಗೆ ಹೋಗಿ ಫೌಂಡೇಶನ್ ತೊಗೋಬೇಕಾದ್ರೆ ನಿಮ್ಮ ಫೇಸ್ಗೆ ಲೈಟರ್ ಆ್ಯಂಡ್ ಡಾರ್ಕರ್ ಆ್ಯಂಡ್ ಸಿಮಿಲರ್ 3 ಶೇಡ್ನ ಕೇಳಿ ಸ್ವಾಚ್ ಮಾಡಿ ಇಲ್ಲಿ ಯಾವುದು ಮ್ಯಾಚ್ ಆಗ್ತಿದೆ ನೋಡಿ ದೆನ್ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ನಾನು ಸ್ವಲ್ಪ ಹೈಲೈಟ್ ಯೂಸ್ ಮಾಡ್ಕೋತಾ ಇದ್ದೀನಿ ಟು ಹೈಲೈಟ್. ಸೊ ಅಗೇನ್ ಬ್ಲೆಂಡ್.
ನೆಕ್ಸ್ಟು ಕಾಂಟೋರಿಂಗ್ ಮಾಡೋಣ. ಬಟ್ ಲೆಟ್ ಮಿ ಟೆಲ್ ಯು, ಕಾಂಟೋರಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ದರ್ ಆರ್ ಮೆನಿ ರೀಸನ್ಸ್, ಓಕೆನಾ. ಸೊ ಫಸ್ಟ್ ರೀಸನ್ ಹೇಳಬೇಕಂತ ಬಂದಾಗ, ನಿಮ್ಮದು ಫೇಸಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದನ್ನ ನೀವು ಕಟ್ ಆಫ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದು ಡಬಲ್ ಚಿನ್ ಇದೆ ಅಂದಾಗ ನೀವು ನಿಮ್ಗೆ ಯಾವ ಥರ ಶೇಪ್ ಬೇಕು ಈ ಥರ ಶೇಪಲ್ಲಿ ಮಾಡಿ ಅದನ್ನ ಡೌನ್ವರ್ಡ್ಸ್ ಮೇಕ್ ಶೋರ್ ದಟ್ ನೀವು ಕಾಂಟೋರಿಂಗ್ ಮಾಡ್ತೀರ ಅಂದಾಗ ನೀವು ಡೌನ್ವರ್ಡ್ಸ್ ನೀವು ಕಾಂಟೋರಿಂಗ್ನ ಈ ಥರ ಬ್ಲೆಂಡ್ ಮಾಡಿದಾಗ ನಿಮ್ಮದು ಎಕ್ಸ್ಟ್ರಾ ಜಾಯ್ ಲೈನ್ ಏನಿರುತ್ತೆ ಅದು ನಿಮಗೆ ಕವರ್ ಆಗುತ್ತೆ, ಓಕೆನಾ. ನೆಕ್ಸ್ಟು ನಿಮ್ಮದು ನೋಸು ಸ್ವಲ್ಪ ಏನು ಹೇಳ್ತಾರೆ ಚಬ್ಬಿ ಅಂತಲ್ಲ, ದಪ್ಪ ಇದೆ ಅಂದಾಗ ನೀವು ಕಾಂಟೋರಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನೋಸು ಶಾರ್ಪಾಗಿ ಕಾಣುತ್ತೆ. ಸೊ ನಿಮ್ಮದು ಎಕ್ಸ್ಟ್ರಾ ಏನು ಬೇಡ ಅನಿಸುತ್ತೆ ನಿಮ್ಮ ಫೇಸಲ್ಲಿ, ಏನಂತ ಹೇಳ್ಬೋದು, ಫ್ಯಾಟ್, ಅದನ್ನ ನೀವು ಕಟ್ ಮಾಡಿ ಅದನ್ನ ನೀವು ಶೇಪ್ಗೆ ತರೋಕ್ಕೆ ಕಾಂಟೋರಿಂಗ್ನ ಮಾಡ್ತೀವಿ. ದಟ್ ಈಸ್ ದ ಮೇನ್ ರೀಸನ್, ಓಕೆನಾ. ಸೊ ಲೆಟ್ಸ್ ಡೂ ದ ಕಾಂಟೋರಿಂಗ್. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್, ನಾನು ಯೂಶ್ವಲಿ ನನ್ನ ಕಾಂಟೋರಿಂಗ್ ಎಲ್ಲ ನೆಸೆಸಿಟಿ ಇಲ್ಲ, ನನ್ನ ಫೇಸ್ ಹೆಂಗಿದೆ ಹಂಗೆ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಐ ಆಮ್ ಗೋಯಿಂಗ್ ಟು ಶೋ ಯು. ಎಕ್ಸಾಂಪಲ್, ನಿಮ್ಗೆ ಇಲ್ಲಿ ತುಂಬ ಫ್ಯಾಟ್ ಇದೆ, ಅದನ್ನ ನೀವು ರೆಡ್ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಥರ ಕಾಂಟೋರ್ ಮಾಡಿಕೊಂಡು ನೀವು ಡೌನ್ವರ್ಡ್ಸ್ ಡೈರೆಕ್ಷನಲ್ಲಿ ಅದನ್ನು ಬ್ಲೆಂಡ್ ಮಾಡಿ. ಸೊ ಡೌನ್ವರ್ಡ್ಸ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡಿದಾಗ ಅದು ನಿಮಗೆ ಕಟ್ ಆಫ್ ಆಗುತ್ತೆ. ಕ್ಯಾನ್ ಯು ಗೈಸ್ ಸಿ ದ ಶೇಪ್ಸ್? ನನಗೆ ತುಂಬ ಕ್ಲಿಯರಾಗಿ ಕಾಣ್ತಿದೆ. ಇಲ್ಲಿ ಈ ಥರ ಶೇಪಲ್ಲಿ ಬಂದಿದೆ, ಇಲ್ಲಿ ರೌಂಡ್ ಶೇಪಲ್ಲಿದೆ. ಸೊ ದ್ಯಾಟ್ ನೀವು ಎಕ್ಸ್ಟ್ರಾಸ್ ಏನಿರುತ್ತೆ, ಇಲ್ಲ ನಿಮ್ಮ ಫೇಸ್ ಯಾವ ಥರ, ಇವಾಗ ನಿಮ್ಮದು ರೌಂಡ್ ಫೇಸ್ ಇದೆ, ಅದನ್ನ ನೀವು ಏನು ಹೇಳ್ತಾರೆ ಸ್ಟ್ರೈಟ್ ಫೇಸ್ ಆಗಿ ನೀವೇನಾದರೂ ಟರ್ನ್ ಮಾಡಬೇಕು ಅಂದಾಗ, ಫೇಸ್ ಶೇಪ್ನ ಚೇಂಜ್ ಮಾಡಬೇಕು ಅಂದಾಗ ನಾವು ಕಾಂಟೋರಿಂಗ್ನ ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಯು ಗೈಸ್ ಕ್ಯಾನ್ ಸಿ ದ ಡಿಫ್ರೆನ್ಸ್. ಇಲ್ಲಿ ಈ ಥರ ಇದೆ, ಇಲ್ಲಿ ರೌಂಡ್ ಇದೆ. ಸೊ ಈ ರೀಸನ್ಗೆ ಯೂಸ್ ಮಾಡ್ಬೋದು. ಬಟ್ ಯೂಶ್ವಲಿ ನಾನು ಮಾಡಲ್ಲ ಹಾಕೊಂಡ್ರು, ನನ್ನ ಫೇಸ್ ಹೇಗಿದೆ ನಾನು ಹಾಗೇ. ಆ್ಯಂಡ್ ಆಲ್ಸೋ ನಾನು ಏನು ಲಟಿನಾ ಮೇಕಪ್ ಮಾಡಿದ್ದೆ ಅದರಲ್ಲಿ ತುಂಬ ಮೇಜರಾಗಿ ಕಾಂಟೋರಿಂಗ್ ಮ್ಯಾಟರ್ ಆಗುತ್ತೆ. ಅದರಲ್ಲಿ ನೀವು ತುಂಬ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಂಟೋರಿಂಗ್ ವರ್ಕ್ ಆಗುತ್ತೆ ಅಂತ. ನಂದು ಪ್ರೀವಿಯಸ್ ಫೇಸಿಗೂ ನಾನು ಕಾಂಟೋರಿಂಗ್ ಮಾಡಿ ಮೇಕಪ್ ಮಾಡಿದ್ಮೇಲೂ ಅದರಲ್ಲಿ ಹ್ಯೂಜ್ ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ಯಾ, ಸೊ ನಿಮಗೆ ಎಲ್ಲೆಲ್ಲಿ ಕಾಂಟೋರಿಂಗ್ ನೀಡಿದೆ ಅನಿಸುತ್ತೆ ಯು ಗೈಸ್ ಕ್ಯಾನ್ ಡೂ. ಆ್ಯಂಡ್ ಇಲ್ಲಿ ನೀವು ಅಪ್ವರ್ಡ್ಸ್ ಆಗಿ ಕಾಂಟೋರಿಂಗ್ನ ಬ್ಲೆಂಡ್ ಮಾಡಬೇಕು. ಆ್ಯಂಡ್ ಇವಾಗ ನಾನು ಪೌಡರ್ ಲಾಕ್ ಮಾಡಿ ನೆಕ್ಸ್ಟು ಐ ಮೇಕಪ್ಪಿಗೆ ಮೂವ್ ಆಗ್ತೀನಿ. ಸೊ ನೀವು ಯಾವುದೇ ಒಂದು ಪೌಡರ್ನ ಯೂಸ್ ಮಾಡಬೇಕಾದ್ರೆ ಮೇಕ್ ಶೋರ್ ದಟ್ ಅದನ್ನ ನಿಮ್ಮದು ಬ್ಯಾಕ್ ಹ್ಯಾಂಡಲ್ಲಿ ಹಾಕಿ ಸ್ವಲ್ಪ ರಬ್ ಮಾಡಿ ದೆನ್ ಅದನ್ನ ನೀವು ಯೂಸ್ ಮಾಡಿ. ಡೈರೆಕ್ಟು ತೊಗೊಂಡು ಫೇಸ್ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ಸ್ವಲ್ಪ ಕೇಕಿ ಆಗುತ್ತೆ ಮೇಕಪ್ಪು. ಇದು ಒಂದು ಟಿಪ್ ಯು ಗೈಸ್ ಕ್ಯಾನ್ ಯೂಸ್. ಸೊ ಲೆಟ್ ಮಿ ಶೋ ಯು ಹೌ ಐ ಕ್ರಿಯೇಟೆಡ್ ದಿಸ್ ಬ್ಯೂಟಿಫುಲ್ ಐ ಮೇಕಪ್. ಸೊ ಈ ಕಡೆ ಮಾಡಿ ನಾನು ತೋರಿಸ್ತೀನಿ. ಸೊ ಫಸ್ಟ್ ನಾನು ಬ್ರೌನ್ ಶೇಡ್ ತೊಗೊಂಡು ಆಲ್ ಓವರ್ ಮೈ ಐ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮೇಕ್ ಶೋರ್ ದಟ್ ನಿಮ್ಮದು ಕ್ರೀಸ್ ಲೈನ್ ಏನಿದೆ ಅಬೋವ್ ದಟ್ ಕ್ರೀಸ್ ಲೈನ್ ನೀವು ಬ್ಲೆಂಡ್ ಮಾಡಬೇಡಿ. ಸೊ ನೆಕ್ಸ್ಟ್ ಬ್ರೌನ್ ಆದಮೇಲೆ ಐ ಆಮ್ ಗೋಯಿಂಗ್ ವಿತ್ ಅ ಗ್ರೀನ್ ಶೇಡ್ ಐ ಶ್ಯಾಡೋ. ಸೊ ಈ ಗ್ರೀನ್ ಕಲರ್ ಐ ಶ್ಯಾಡೋ ತೊಗೊಂಡು ಎಗೇನ್ ನಾನು ಸೆಂಟರಿಂದ ಬ್ಲೆಂಡ್ ಮಾಡ್ಕೊಂಬರ್ತೀನಿ. ಸೊ ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಶಿಮ್ಮರ್ ತೊಗೊಂಡು ಇದ್ರ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಫಿಂಗರ್ ಯೂಸ್ ಮಾಡಿ ನಾನು ಅದನ್ನ ಅಪ್ಲೈ ಮಾಡ್ತೀನಿ. ಸೊ ಬ್ಲೆಂಡ್ ಆದಮೇಲೆ ಇಲ್ಲಿ ಮತ್ತು ಇಲ್ಲಿ ಏನು ಅಂದರೆ ಒಂದು ಲೈನ್ ಕ್ರಿಯೇಟ್ ಆಗಿರುತ್ತೆ ಅದನ್ನ ಜಸ್ಟ್ ನಾನು ಬ್ರಷಿಂದ ಬ್ಲೆಂಡ್ ಮಾಡ್ತೀನಿ ಅಗೇನ್, ಯಾಕಂದರೆ ಅದು ಲೈನ್ ಕಾಣಬಾರ್ದು. ನಾನು ಲೋವರ್ ಲ್ಯಾಶಸ್ಗೆ ಸ್ವಲ್ಪ ಬ್ರೌನ್ ಕಲರ್ ತೊಗೊಂಡು ವಾಟರ್ ಲೈನಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗ್ರೀನ್ ಕಲರ್ ತೊಗೊಂಡು ವಾಟರ್ ಲೈನಲ್ಲಿ ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಶಿಮ್ಮರ್ ತಗೊಂಡು ಸಿಲ್ವರ್ ಶಿಮ್ಮರು ನಾನು ಇನ್ನರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ ನಾನು. ಸೊ ಐಬ್ರೋ ಫಿಲ್ಲಿಂಗ್ ಆದಮೇಲೆ ಇಲ್ಲಿ ಸ್ವಲ್ಪ ನಾನು ಅಗೇನ್ ಸಿಲ್ವರ್ ಶಿಮ್ಮರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಸ್ವಲ್ಪ ಬ್ಲಷ್ನ ಅಪ್ಲೈ ಮಾಡ್ತಾಯಿದ್ದೀನಿ. And let's add some highlighter powder highlighting.
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಇವಾಗ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲಿಪ್ ಲೈನರ್ ಫಸ್ಟು. ಸೊ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ಗೆ ನಾನು ಒಂದು ಡಾರ್ಕ್ ಶೇಡ್ನ ಅಪ್ಲೈ ಮಾಡಿದ್ದೀನಿ, ಸೊ ದಟ್ ಸ್ವಲ್ಪ ಲುಕ್ಕು ಬೋಲ್ಡಾಗಿ ಬರಲಿ ಅಂತ. ದಿಸ್ ಇಸ್ ಮೈ ಫೈನಲ್ ಲುಕ್. ಇನ್ನೂ ಫೈನಲ್ ಆಗಿಲ್ಲ. ಫೈನಲ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. So yeah, this is my final outlook. Sorry for my dress and accessories because ಸ್ವಲ್ಪ ಟ್ರೆಡಿಷ್ನಲ್ ಡ್ರೆಸ್ ಇಲ್ಲಿಲ್ಲ, ಎಲ್ಲ ಮನೇಲಿದೆ ಅಮ್ಮ ಹತ್ರ ಇರೋದ್ರಿಂದ. ಸೊ ಐ ಕುಡಂಟ್ ಏಬಲ್ ಟು ಮ್ಯಾಚ್. ಬಟ್ ಈ ಒಂದು ಲುಕ್ ಏನಿದೆ, ಈ ಲುಕ್ಕನ್ನ ನೀವು ಮೆಹಂದಿ ಶಾಸ್ತ್ರಕ್ಕಾಗಿರ್ಬೋದು, ಸಂಗೀತಕ್ಕೆ ನಿಮ್ದು ಏನಾದ್ರು ಗ್ರೀನ್ ಕಲರ್ ಕಾಸ್ಟ್ಯೂಮ್ಸ್ ಇದ್ದರೆ, ಯು ಗೈಸ್ ಕ್ಯಾನ್ ಟ್ರೈ ದಿಸ್ ಬ್ಯೂಟಿಫುಲ್ ಲುಕ್. ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಹೇಗೆ ಕಾಣ್ತಿದೆ ಅಂತ. ಆ್ಯಂಡ್ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಲುಕ್. ಬಟ್ ನನ್ನ ಹತ್ರ ಆ್ಯಕ್ಚುಲಿ ಆಕ್ಸೆಸರೀಸ್ ಅಲ್ಲ, ಅದು ಮ್ಯಾಚ್ ಆಗೋ ಥರದ್ದು ಇಲ್ಲದೆ ಇರೋದ್ರಿಂದ ಐ ಆಮ್ ಜಸ್ಟ್ ವೇರಿಂಗ್ ದಿಸ್ ಏನು ಹೇಳ್ತಾಳೆ ಪಿಕಾಕ್ ಡಿಸೈನ್ ಇರೋ ಅಂಥ ಒಂದು ಇಯರಿಂಗ್ನ ವೇರ್ ಮಾಡಿದ್ದೀನಿ. ಸೊ ದಟ್ ಅಟ್ಲೀಸ್ಟ್ ನಾನು ಐ ಮೇಕಪ್ಪಿಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಇಫ್ ಯು ವಾಂಟ್ ಯು ಗೈಸ್ ಕ್ಯಾನ್ ಹ್ಯಾಡ್ ಐ ಲ್ಯಾಶಸ್ ಟು. ನಾನು ಈ ಮೇಕಪ್ ಲುಕ್ಗೆ ಐ ಲ್ಯಾಶಸ್ನ ಅಪ್ಲೈ ಮಾಡಿಲ್ಲ, ಬಟ್ ನಿಮಗೆ ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಲುಕ್ಕಿಗೆ ಏನಿದೆ, ನಿಮಗೆ ಸಂಗೀತ ಲುಕ್ಕಿಗೆ ಏನಾದರೂ ಹಾಗಿದ್ರೆ ಒಂದು ಏನು ಹೇಳ್ತಾರೆ ಬ್ರೇಡ್ ಬರೋ ಅಂಥ ಒಂದು ಹೇರ್ ಸ್ಟೈಲ್ನ ಹಾಕಿ ಪೋನಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಲೈಕ್ ನಾನು ಏನು ಪ್ರೀವಿಯಸ್ ಇವಾಗ ನಾನು ಬಿಫೋರ್ ಏರ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬ್ರೇಡ್ ಹಾಕಿದ್ದೆ, ಬ್ರೇಡ್ ಹಾಕಿ ಐ ಪೋನಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಮೆಹಂದಿ ಅಂತ ಬಂದರೆ ನೀವು ಕರ್ಲ್ನ ಯೂಸ್ ಮಾಡ್ಬೋದು, ಹೇರಿಗೆ ಕರ್ಲ್ ಮಾಡಿ ಬಿಟ್ಟರು ಫ್ರೀಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಅಷ್ಟೊಂದೆಲ್ಲ ಮಾಡಿಲ್ಲ, ಜಸ್ಟ್ ಮೇಕಪ್ ಮಾಡಿ ತೋರಿಸಿರೋದ್ರಿಂದ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರು ಅಪ್ಕಮಿಂಗ್ ಬ್ರೈಡ್ ಇರ್ಬೋದು, ಬ್ರೈಡ್ ಮೆಟ್ ಇದ್ದರೆ, ಇಲ್ಲ ಅಂದರೆ ಏನೋ ಫಂಕ್ಷನ್ ಇದ್ದರೆ ಒಂದ್ಸಲ ಈ ಲುಕ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.